ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KE ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಇದೇನೆಂದರೆ ಇನ್ನೂವರೆಗೂ ಯಾರು ಹಾಲ್ ಟಿಕೆಟ್ ಡೌನ್ ಮಾಡ್ಕೊಳ್ಳೋ ಅವ್ರಿಗೆ ಡೌನ್ ಮಾಡ್ಕೊಳ್ಳೋಕೆ ಹೇಳ್ತಾ ಇದ್ದಾರೆ. ಟೋಟಲ್ ಸ್ಟೂಡೆಂಟ್ಸು ಇಲ್ಲಿವರೆಗೂ ಅಪ್ಲೈ ಮಾಡಿದ್ರೆ ಅಷ್ಟು, ಯಾಕಂದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಇಲ್ಲಿ ಎಷ್ಟು ಜನ ಸೀರಿಯಸ್ ಆಗಿ ಓದ್ತಾರೆ, ಎಷ್ಟು ಜನ CET ಎಕ್ಸಾಮ್ ಬರೀತಾರೆ ಅಂತ. ಓಕೆ, ಇಲ್ಲಿ CETಗೆ ಟೋಟಲ್ಲು ಅಪ್ಲೈ ಮಾಡಿದ್ರು 3,27,384 ಸ್ಟೂಡೆಂಟ್ಸು ಅಪ್ಲೈ ಮಾಡಿದ್ದಾರೆ. ಅದರಲ್ಲಿ 2,76,495 ಸ್ಟೂಡೆಂಟ್ಸು ಈಗ ಆಲ್ರೆಡಿ ಡೌನ್ ಮಾಡ್ಕೊಂಡಿದ್ದಾರೆ KCET ಹಾಲ್ ಟಿಕೆಟ್ನ. ಇನ್ನೂ 50,000 ಸ್ಟೂಡೆಂಟು ಡೌನ್ ಮಾಡ್ಕೋಬೇಕಾಗಿದೆ. ಅದಕ್ಕೆ ಬೇಗ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾಕೆ ಲಾಸ್ಟ್ ಮೂಮೆಂಟಲ್ಲಿ ನಿಮ್ಮ ಸರ್ವರ್ ಎಲ್ಲ ಬರ್ತೋ, ಅದಕ್ಕೋಸ್ಕರ ಬೇಗ ಡೌನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇದರಿಂದ ನಿಮ್ಮ ಮುಂದೆ ಐಡಿಯಾ ಸಿಗ್ತಾ ಇದೆ ಈಗ. ಸೊ ಅರೌಂಡ್ 3 ಲ್ಯಾಕ್ ಜನ CET ಬರೀತಾರೆ ಅಂತ ಅಂದ್ಕೊಳ್ಳಿ. ಹಾಲ್ ಟಿಕೆಟ್ ಡೌನ್ ಮಾಡ್ಕೊಂಡಿದ್ರೆ ಎಲ್ಲ ಆಲ್ಮೋಸ್ಟ್ ಬರೀತಾರೆ, ಕೆಲವೊಂದು ಜನ ಬರೆಯಲ್ಲ. ಆದರೆ 3 ಲ್ಯಾಕ್ ಅಂದ್ಕೊಳ್ಳಿ ನೀವು. ಇನ್ನೊಂದು 50,000 ಇದರಲ್ಲಿ ಒಂದು 23,000 ಜನ ಇನ್ನೂ ಡೌನ್ ಮಾಡ್ಕೋತಾರೆ ಅಂತ ಅಂದ್ಕೊಳ್ಳಿ. ಓಕೆ, ಇನ್ನೂ ಮಾಡ್ಕೊಂಡಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಮಾಡ್ಕೊಳ್ಳಿ ಅಂತ ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಇನ್ನೂ ಟೈಮ್ ಇದೆ ಅಲ್ವಾ, ಅದಕ್ಕೋಸ್ಕರ. ಸೊ ಈ ಒಂದು ಐಡಿಯಾ ಸಿಗ್ತದೆ. ಇದರಲ್ಲಿ ಸೀರಿಯಸ್ ಎಷ್ಟು ಜನ ಬರೀತಾರೆ ಅಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಪ್ರತಿ ವರ್ಷ 1 ಲಕ್ಷ 1.5 ಲಕ್ಷ ಮೇಲಿದ್ದವರು ಸ್ವಲ್ಪ ಸ್ಟೂಡೆಂಟ್ ಯೋಚನೆ ಮಾಡ್ತಾರೆ ಇಂಜಿನಿಯರಿಂಗ್ ಮಾಡೋದು ಬೇಡ ಅಂತ. ಆಮೇಲೆ KCETಗೆ ಯಾರು ಸೀರಿಯಸ್ ಆಗಿ ಎಕ್ಸಾಮ್ ಬರೀತಿರಲ್ಲ ಅವ್ರಿಗೆ ಮಾತ್ರ ಒಳ್ಳೆ ರ್ಯಾಂಕ್ ಬರುತ್ತೆ. ಕೆಲವೊಂದು ಸ್ಟೂಡೆಂಟ್ಸು PUC ಸ್ಕೋರ್ ಮಾಡಿಬಿಟ್ಟು CET ಜಸ್ಟ್ ಟಚ್ ಮಾಡ್ಬಿಟ್ಟು ಒಂದು 180ಗೆ 100 ಬೀಳುತ್ತೆ ಆರಾಮ್ಸೆ ಅಂತ ಅಂದ್ಕೊಂಡಿರ್ತಾರೆ. ಫ್ರೆಂಡ್ಸ್, ಆ ರೀತಿ ಎಲ್ಲ ಆಗಲ್ಲ. ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಯಾವುದೊಂದು ಹಾಕ್ತೀರಾ, ರಾಂಗ್ ಮಾಡ್ಕೋತಾರೆ, ಯಾರು ಕಾನ್ಸೆಪ್ಟು ಅರ್ಥ ಮಾಡ್ಕೋತಾರಲ್ಲ ಅವ್ರು ಅಷ್ಟೇ ಸಾಲ್ವ್ ಮಾಡ್ತೀರಾ. ಅದಕ್ಕೋಸ್ಕರ ಇನ್ನೂ ಟೈಮ್ ಇದೆ ನಿಮಗೆ, ಇನ್ನೂ 6 ಡೇಸ್ ಇದೆ. ಸೀರಿಯಸ್ ಆಗಿ ಎಷ್ಟು ನೀವು ಓಕೆ 4-5 ಚಾಪ್ಟ್ರು 6 ಚಾಪ್ಟರ್ ಒಂದು ಸಬ್ಜೆಕ್ಟಲ್ಲಿ ಅದನ್ನೇ ಪಕ್ಕ ಮಾಡ್ಕೊಳ್ಳಿ. ಕಾನ್ಸೆಪ್ಟೈಸ್ ಅರ್ಥ ಮಾಡ್ಕೊಳ್ಳಿ, ನೀವು ಆರಾಮ್ಸೆ ನೀವು ಸಾಲ್ವ್ ಮಾಡ್ತೀರಾ. ಮೇನ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಬಾಯಟ್ ಹೊಡೆದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಪಾಸ್ ಆಗೋಕ್ಕಾಗಲ್ಲ. ನೀವು ಜಸ್ಟ್ ಬಾಯಟ್ ಹೊಡ್ಕೊಂಡು ಇದಕ್ಕಿದೆ ಆನ್ಸರು, ಈಗ ಮಲ್ಟಿಪಲ್ ಸ್ಪೇಸ್ ಕ್ವಶನ್ ಮಲ್ಟಿಪಲ್ ಇದಕ್ಕಿದೆ ಆನ್ಸರ್ ಅಂತ ತಲೆ ನೆನ್ಬಿಟ್ಕೊಂಡು ಮಾಡೋಕ್ಕಾಗಲ್ಲ. ಕನ್ಫ್ಯೂಸ್ ಬಿಡ್ತಾರೆ ನಿಮಗೆ. ಕ್ವಶನ್ಲೇ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ಆನ್ಸರ್ ಮೇಲೆ ಇರುತ್ತೆ, ಕ್ವಶನ್ನು ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಆ ಥರ ಮಾಡ್ತಾರೆ ನಿಮಗೆ. ಅವಾಗ ಅರ್ಥ ಆಗಲ್ಲ ನಿಮಗೆ. ಯಾರಿಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತಲ್ಲ ಅವ್ರು ಈಸಿಲಿ ಸಾಲ್ವ್ ಮಾಡ್ತಾರೆ ಮಲ್ಟಿಪಲ್ ಚಾಯ್ಸ್. ಅದಕ್ಕೋಸ್ಕರ ಓಕೆ, CET ಈಸ್ ವೆರಿ ಇಂಪಾರ್ಟೆಂಟ್ಸ್. ಯಾಕಂದ್ರೆ ನಿಮಗೆ ಆಮೇಲೆ ಅನುಭವಿಸ್ತಾರೆ, ಆಮೇಲೆ ರಿಗ್ರೆಟ್ ಮಾಡ್ತಾರೆ. ನೀವು CET ಎಕ್ಸಾಮ್ ಬರೆದು ಬಂದಲೇ ಗೊತ್ತಾಗುತ್ತಾ, ರ್ಯಾಂಕ್ ಬರ್ತಲ್ಲ ಅವಾಗ ರಿಗ್ರೆಟ್ ಮಾಡ್ತಾರೆ. ಯಾಕಂದರೆ ಕಾಲೇಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ನಿಮ್ಗೆ ಟಾಪ್ ಕಾಲೇಜ್ ಸಿಕ್ಕರೆ ಅಲ್ಲಿ ನಿಮ್ಮದು ಪ್ಲೇಸ್ಮೆಂಟ್ಸು, ಜಾಬು, ಆಮೇಲೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರು ಎಲ್ಲ ಚೆನ್ನಾಗಿದ್ದರೆ ನೀವು ಆರಾಮ್ಸೆ ಈಸಿಲಿ ಕಲಿತೀರಾ. ಆಮೇಲೆ ನಿಮ್ಮದೊಂದು ಫುಲ್ ಲೈಫ್ ಇದೆ ನಿಮಗೆ. ಅದಕ್ಕೋಸ್ಕರ ಚೆನ್ನಾಗಿರೋ ಕಾಲೇಜನ್ನ ಟಾರ್ಗೆಟ್ ಮಾಡಿ. ಚೆನ್ನಾಗಿರೋದು ಕಾಲೇಜನ್ನ ಟಾರ್ಗೆಟ್ ಮಾಡಬೇಕಂದ್ರೆ ನೀವು ಕಂಪಲ್ಸರಿ CET ಚೆನ್ನಾಗಿ ಮಾಡಬೇಕು. PUCದು ಆಲ್ರೆಡಿ ನಿಮ್ಗೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಎಕ್ಸಾಮ್ ಬರೋಕ್ಕೆ. ಅದು ಎಕ್ಸಾಮ್ 2 ಯಾವ್ದು ಚೆನ್ನಾಗಿಲ್ಲ ಅದು ಎಕ್ಸಾಮ್ 2 ಬರ್ಕೊಂಡು ನಿಮ್ದು ಎವರೇಜ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಾಡ್ಕೊಳ್ಳಿ. ಅದರಲ್ಲಿ PUCಯಲ್ಲಿ ಚೆನ್ನಾಗಿ ಮಾಡ್ಕೊಳ್ಳೋಕೆ ಆಪ್ಷನ್ ಇದೆ ನಿಮಗೆ. CETಲಂತೂ ಇನ್ನೂ ಟೈಮ್ ಇದೆ ನಿಮಗೆ. ಅದಕ್ಕೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ನಿಮ್ಮದು ಎಷ್ಟು ರ್ಯಾಂಕ್ ಬರ್ತಿದೆ ಅದು ವೆರಿ ವೆರಿ ಇಂಪಾರ್ಟೆಂಟು. ಸೊ ಇದೇ ರೀತಿ ಕ್ವಿಕ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್